ರತ್ನಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಫಿಶ್ ತವಾ ಫ್ರೈ. ಅದನ್ನು ಮಾಡುವ ವಿಧಾನ ಮತ್ತೆ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ಒಂದ್ಸಲ ನೋಡ್ಕೊಳ್ಳೋಣ. ಅದಕ್ಕೂ ಮೊದಲೇ ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಒಂದು ಜಾರ್ ತಗೊಂಡು ಅದಕ್ಕೆ ಖಾರ ಮೆಣಸಿನ್ಕಾಯಿ ಒಂದು 7, ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 7ರಿಂದ 8 ಸಣ್ಣಗೆ ಪೀಸ್ ಮಾಡ್ಕೊಂಡಿದ್ದೀನಿ. ಮತ್ತೆ ಒಂದು 20 ಎಸಳು ಬೆಳ್ಳುಳ್ಳಿ, 2 ಪೀಸ್ ಮೀಡಿಯಂ ಶುಂಠಿ, ಒಂದು ಟೊಮೊಟೊ, ಒಂದು ಈರುಳ್ಳಿ, ಮತ್ತೆ ಸ್ವಲ್ಪ ಒಂದು 20ರಷ್ಟು ಮೆಣಸು, 20 ಕಾಳು, ಮತ್ತೆ 1 ಸ್ಪೂನ್ ಜೀರಿಗೆ, ಮತ್ತೆ ಒಂದು 4ರಿಂದ 5 ಎಲೆ ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಮತ್ತೆ ರುಚಿಗೆ ನಾವು ಉಪ್ಸರ್ ಖಾರ ರುಬ್ಲಿಕ್ಕೆ ಉಪ್ಪು ಹಾಕೊಂತೀವಲ್ಲ ಅಷ್ಟು ಹಾಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ತರ ಬಂದಿದೆ. ಅಂದ್ರೆ ಇದು ತುಂಬಾ ಕಲರ್ ಬಂದಿರಲ್ಲ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಬ್ಯಾಡಗಿ ಮೆಣಸಿನ್ಕಾಯಿ ಇನ್ನ ಸ್ವಲ್ಪ ಇದ್ರೆ ಹಾಕೋಬಹುದು, ಇಲ್ಲ ಅಂದ್ರೆ ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ ಸೇರಿಸ್ಕೊಂಡ್ರೆ ಸಾಕು. ನಾನಿವಾಗ ಇದಕ್ಕೆ 2 ಸ್ಪೂನ್ ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ ಹಾಕೊಂಡು ಮತ್ತೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಅಂದ್ರೆ ಫುಡ್ ಕಲರ್ ಏನು ಹಾಕಲ್ಲ, ಬ್ಯಾಡಗಿ ಮೆಣಸಿನ್ಕಾಯಿ ಕಲರೇ ಚೆನ್ನಾಗಿ ಬರುತ್ತೆ. ನೋಡಿ ಈ ತರ ಕಲರ್ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಫಿಶ್‌ಗೆ. ನೋಡಿ ಈ ತರ ಪೇಸ್ಟ್ ಎಲ್ಲ ನೀಟಾಗಿ ಬಂದಿದೆ. ಇದನ್ನ ಒಂದು ಪ್ಲೇಟ್‌ಗೆ ಹಾಕೊಂತೀನಿ. ಯಾಕೆ ಅಂದ್ರೆ ಒಂದ್ ಸ್ವಲ್ಪ ಫ್ರೀ ಆಗಿರೋ ಪ್ಲೇಟ್‌ಗೆ ಹಾಕೊಂಡ್ರೆ ಮಸಾಲೆ ಎಲ್ಲ ಹಚ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ಈ ಮೊದಲಿಗೆ ಫ್ರೀ ಆಗಿರೋ ಪ್ಲೇಟ್‌ಗೆ ಹಾಕೊಂಡು ಅದಕ್ಕೆ ನಾನು 3 ನಿಂಬೆಹಣ್ಣು ತಗೊಂಡಿದ್ದೀನಿ. ಅದ್ರ ರಸನ ಇದಕ್ಕೆ ಡೈರೆಕ್ಟ್ ಆಗೇನೆ ಖಾರಕ್ಕೆ ಹಾಕೋಬೇಕು. ಅಂದ್ರೆ ಮಸಾಲೆಗೆ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತೆ ಹುಳಿ ಸ್ವಲ್ಪ ಜಾಸ್ತಿ ಇದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು. ಅಂದ್ರೆ ನಾನಿದು ರುಬ್ಬೇಕಾದ್ರೂನು ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿರೋದ್ರಿಂದ ಈಗ ಇದೆಲ್ಲ ರೆಡಿ ಮಾಡ್ಕೊಂಡು ಟೇಸ್ಟ್ ನೋಡಿ ಮತ್ತೆ ಬೇಕು ಅಂದ್ರೆ ಬೇಕಾದ್ರೆ ಉಪ್ಪು ಸೇರಿಸ್ಕೊಳ್ಳಿ. ಇಲ್ಲಾಂದ್ರೆ ಮೊದಲಿಗೆ ಕರೆಕ್ಟ್ ಆಗಿದ್ರೆ ಮತ್ತೆ ಸೇರಿಸ್ಕೊಳ್ಳುವಂತೆ ಅವಶ್ಯಕತೆ ಇಲ್ಲ. ಇದಕ್ಕೆ ನಾನು 1 ಕೆಜಿ ರೂಪ್‌ಚಂದ್ ಫಿಶ್ ತಗೊಂಡಿದ್ದೀನಿ. ಇದಕ್ಕೆ ಪಾಂಪ್ಲೆಟ್ ಅಂತಾನೂ ಹೇಳ್ತಾರೆ. ಯಾಕೆ ಅಂದ್ರೆ ತವಾ ಫ್ರೈಗೆ ಇದು ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಆಗಿರುತ್ತೆ, ಮತ್ತೆ ಜಾಸ್ತಿ ಮುಳ್ಳಿರಲ್ಲ, ಮೀಡಿಯಂ ಇರುತ್ತೆ. ಅದರಿಂದ ನಾನು ಈ ಫಿಶ್ ತಗೊಂಡಿದ್ದೀನಿ. ನೋಡಿ ಮೊದಲು ಎಲ್ಲ ತೊಳೆದು ಇಟ್ಕೊಂಡಿದ್ದೆ. ಇವಾಗ ಇದಕ್ಕೆ ಒಂದೊಂದಕ್ಕೆ ಒಂದೊಂದು ನೀಟಾಗಿ ಮಸಾಲೆ ಎಲ್ಲ ಕವರ್ ಮಾಡಬೇಕು. ನೋಡಿ ಕೈಯಲ್ಲೇ ಮಾಡಬೇಕು, ಸ್ಪೂನಲ್ಲೆಲ್ಲ ಮಾಡಿದ್ರೆ ಸರಿ ಹೋಗಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೀಟಾಗಿ ಹಿಂಗೆ ಒಂದೊಂದೇ ಒಂದೊಂದೇ ಎಲ್ಲ ರೆಡಿ ಮಾಡಿ ಇಟ್ಕೊಬೇಕು ಮೊದಲಿಗೆನೆ. ಇಲ್ಲ ಅಂದ್ರೆ ಒಂದು 15ರಿಂದ 20 ನಿಮಿಷ ನಾವು ಫ್ರೀಜರಲ್ಲಿ ಇಟ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಅಂದ್ರೆ ಅದು ಮಸಾಲೆ, ಉಪ್ಪು, ಖಾರ, ಹುಳಿ ಎಲ್ಲ ಚೆನ್ನಾಗಿ ಹಿಡಿದಿರುತ್ತಲ್ವಾ, ತುಂಬಾ ಚೆನ್ನಾಗಿರುತ್ತೆ. ಇದೇ ತರ ಸೇಮ್ ನಾವು ಗ್ರೀನ್ ಕಲರ್ ಪೇಸ್ಟ್ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಕರಿಬೇವಿನ ಸೊಪ್ಪು, ಪಾಲಕ್ ಸೊಪ್ಪು ಇದಿಷ್ಟು ಎಣ್ಣೆಲಿ ಕರ್ದ್ ಮಾಡಿದ್ರೆ ಸೇಮ್ ಎಲ್ಲ ಇದೇ ಮಸಾಲೆ ಹಾಕೋಬೇಕು. ಅಂದ್ರೆ ಆ ತರ ಮಸಾಲೆನ ನೆಕ್ಸ್ಟ್ ರೆಸಿಪಿ ನಾನು ಮಾಡಿ ಅಪ್ಲೋಡ್ ಮಾಡ್ತೀನಿ. ಆದ್ರೆ ಇವಾಗ ಈ ತರ ಪೇಸ್ಟು ಇದು ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಬೇಕಾದ್ರೆ ನಾವು ಎಣ್ಣೆಲೂ ಡೈರೆಕ್ಟ್ ಆಗಿ ಕರ್ಕೋಬಹುದು. ಅಂದ್ರೆ ಎಣ್ಣೆಲಿ ಕರಿಬೇಕು ಅಂದ್ರೆ ಒಂದ್ ಮೊಟ್ಟೆ ಸೇರ್ಸ್ಕೋಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಸೇಮ್ ಈಗ ಏನಿದೆಯೋ ಅದ್ರಲ್ಲೇನೆ ನಾವು ತವಾ ಮೇಲೆ ಫ್ರೈ ಮಾಡ್ಕೊಬೇಕು. ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಇಷ್ಟೆಲ್ಲ ಆಗಿದೆ. ನಾನು ಇವಾಗ ಇದನ್ನ ಒಂದು ಪ್ಲೇಟ್ ಮುಚ್ಚಿ ಒಂದು 15 ನಿಮಿಷ ಫ್ರೀಜರಲ್ಲಿ ಇಡ್ತೀನಿ. ನೋಡಿ ಇವಾಗ ತಗೊಂಡಿದ್ದೀನಿ, ಆಚೆಗೆ ತಗೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ. ಅಂದ್ರೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಬೇಕಂದ್ರೆ ಒಂದು 15 ನಿಮಿಷ ಇಡ್ಲೇಬೇಕು. ಇವಾಗ ಸ್ಟವ್ ಹಚ್ಕೊಂಡು ಒಂದು ತವಾ ತಗೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕೊಂತಾ ಇದ್ದೀನಿ. ಜಾಸ್ತಿ ಹಾಕೋಬಾರ್ದು ಎಣ್ಣೆ. ಯಾಕೆ ಅಂದ್ರೆ ಆಗ್ಲೇ ಫಿಶಲ್ಲಿ ಎಣ್ಣೆ ಅಂಶ ಇರೋದ್ರಿಂದ ನಾನು ಲೈಟಾಗಿ ಹಾಕೊಂಡಿದ್ದೀನಿ. ನೋಡಿ ಇವಾಗ ಒಂದೊಂದೇ ನೀಟಾಗಿ ಸ್ವಲ್ಪ ದೂರ ದೂರ ಹಾಕೊಂಡು ನೀಟಾಗಿ ಬೇಯಿಸ್ಕೋಬೇಕು. ಸ್ವಲ್ಪ ತವಾ ಕಾಯೋಗಂಟ ಹೈ ಫ್ಲೇಮ್ ಇಟ್ಕೊಂಡು ಆಮೇಲೆ ಮೀಡಿಯಂ ಫ್ಲೇಮ್ ಇಟ್ಕೋಬೇಕು. ಯಾಕೆಂದ್ರೆ ಮಸಾಲೆ ಸ್ವಲ್ಪ ಬೇಗ ಸೀದು ವಾಸನೆ ಬಂದ್ರೆ ಒಳಗಡೆ ಎಲ್ಲ ಫಿಶ್ ಬೆಂದಿರಲ್ಲ. ಅದರಿಂದ ನಾವು ಲೋ ಫ್ಲೇಮಲ್ಲೇ ಇಟ್ಕೊಂಡು ನಿಧಾನಕ್ಕೆ ಬೇಯಿಸ್ಕೊಬೇಕು. ಮತ್ತೆ ಇದ್ರ ಮೇಲೆ ನಾವು ಎಕ್ಸ್ಟ್ರಾ ಮಸಾಲೆ ಇಟ್ಕೊಂಡಿರ್ತೀವಲ್ಲ ಅದನ್ನ ಒಂದು ಸ್ಪೂನಿಂದ ಹಾಕ್ತಾ ಇರ್ಬೇಕು. ನೋಡಿ ಈ ತರ ಹಚ್ಕೊಂತಾ ಇದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲ ಅಂತಂದ್ರೆ ಬರೀ ಫಿಶ್ ಇರುತ್ತಷ್ಟೇನೆ. ಮಸಾಲೆ ಸಿಗಲ್ಲ ಬಾಯಿಗೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ. ಅಂದ್ರೆ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಹೈ ಫ್ಲೇಮ್ ಇಟ್ಕೊಂತು ಅಂದ್ರೆ ಫಿಶ್ ಒಳಗಡೆ ಸ್ವಲ್ಪನೂ ಬೆಂದಿರಲ್ಲ. ಮೇಲ್ಗಡೆ ಮಾತ್ರ ಎಲ್ಲ ಮಸಾಲೆ ಬೆಂದಿರುತ್ತೆ. ಟೇಸ್ಟ್ ಮಾತ್ರ ಕಡಿಮೆ ಆಗ್ಬಿಟ್ಟಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಿದೆ. ಘಮ ಘಮ ಅಂತ ಬರ್ತಿದೆ. ಅಂದ್ರೆ ಫಿಶ್‌ನ ಅವಾಗವಾಗ್ಲೇ ಬೇಯಿಸ್ಕೊಂಡು ತಿಂದ್ರೆ ಬಿಸಿ ಬಿಸಿದು ತುಂಬಾ ಚೆನ್ನಾಗಿರುತ್ತೆ. ಆ ಉಪ್ಪು, ಹುಳಿ, ಖಾರ ಎಲ್ಲ ಈ ಚಳಿ ಟೈಮು ಮತ್ತೆ ಮಳೆ ಟೈಮಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ನೀವು ಒಂದ್ಸಲ ಮನೇಲಿ ಮಾಡ್ಕೊಂಡು ಟ್ರೈ ಮಾಡಿ. ರೆಸಿಪಿ ಇಷ್ಟ ಆದ್ರೆ ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ಏನ್ ರೆಸಿಪಿ ಬೇಕು ಅಂತಾನೂ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.